ಇಂದು ಧಾರ್ಮಿಕ ಕಾರ್ಯಕ್ರಮದಲ್ಲಿ ಚಿಕ್ಕನಕೊಡುಗೆ ಮಾನಸಂಬೋಪರಿ ಪ್ರತಿಷ್ಠಾ ಮಹೋತ್ಸವದ ಮುಂದುವರೆದ ಭಾಗವಾಗಿ ದಿನಾಂಕ 16 ಹಾಗೂ 17/3/2025 2 ದಿನದ ಪೂಜಾ ವಿಧಾನ ಹಾಗೂ ಕೊನೆಯ ದಿನದ ಸಭಾ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಲಾಗುತ್ತಿದೆ. ಎರಡನೆಯ ದಿನ ವಾಸ್ತು ವಿಧಾನ, ನವಗ್ರಹ ಶಾಂತಿ ವಿಧಾನ, 24 ತೀರ್ಥಂಕರರ ಅಭಿಷೇಕ ಆರಾಧನೆ, ಪಾರ್ಶ್ವಜನೇಶ್ವರರಿಗೆ ಅಭಿಷೇಕಾದಿ ಪೂಜೆಗಳು ನಡೆದವು. ಜೈನ ಧರ್ಮ ಅಂತ ಹೇಳಿದರೆ ಅದು ಬಹಳ ಶ್ರೇಷ್ಠವಾಗಿದೆ. ಅದನ್ನೆಷ್ಟು ಹೇಳಿದರೂ ಕೂಡ ಅದು ಬರೆದ್ರೆ ಮುಗಿಯುವಂಥದ್ದಲ್ಲ, ಹೇಳಿದರೆ ಮುಗಿಯುವಂಥದ್ದಲ್ಲ. ಅದಕ್ಕೋಸ್ಕರ ಇಂಥ ಚಿಕ್ಕ ಮಕ್ಕಳಿಗೆ ಎಲ್ಲ ಹಿತೋಪದೇಶ ಕೊಡೋದು. ಯಾಕಂದರೆ ನೀವೆಲ್ಲ ನಿಮ್ಮ ಹಾಗೆ ಅವರು ಕೂಡ ಒಂದು ಧರ್ಮಾತ್ಮರಾಗಬೇಕು, ಗೃಹಸ್ಥರಾಗಬೇಕು, ಮಹಿಳೆಯರೆಲ್ಲ ಗೃಹಿಣಿ ಆಗಬೇಕು ಅಂತ ಹೇಳಿ ಕೊಡುವುದು. ಕೇವಲ ಒಂದು ಪರಂಪರೆ ಬಂದಿದೆ ಅಂತ ಹೇಳಿ ಮಾತ್ರ, ಸಂಪ್ರದಾಯ ಅಂತ ಹೇಳಿ ಅಷ್ಟು ಮಾತ್ರಕ್ಕೆ ಕೊಡುವುದಲ್ಲ. ಅವರಿಗೆ ಸ್ವಲ್ಪ ಸಮಯದವರೆಗೆ ನೀವೆಲ್ಲ ತರಬೇತಿ ಕೊಡ್ತಾ ಇರಬೇಕು. ಬೆಳಿಗ್ಗೆ ಎದ್ದ ಕೂಡಲೇ ಸ್ನಾನ ಮಾಡಿ ಬಂದು ಜಪ ಮಾಡಿ ಮತ್ತೆ ಊಟ ತಿಂಡಿ ಚಹಾ ಕಾಫಿ ಹಾಲು ಏನು ಕುಡಿಬೋದು. ಅಷ್ಟವರೆಗೆ ಏನು ತೆಗಿಲಿಕ್ಕೆ ಬಾಯಿಗೆ ಹಾಕ್ಕೊಳ್ಳಿಕ್ಕಿಲ್ಲ. ಅದೆಲ್ಲ ನೀವೆಲ್ಲ ಹೇಳ್ತಾ ಇರಬೇಕು. ಕೆಲವು ಸಣ್ಣ ಮಕ್ಕಳು ಇದ್ದಾರೆ ಅದರಲ್ಲಿ, ಅವರಿಗೆಲ್ಲ ಸ್ಕೂಲ್ ಕಾಲೇಜಿಗೆ ಅಭ್ಯಾಸ ಆಗಿದ್ದರೆ ತಡವಾಗಿದ್ದರೆ ನಮಗೆ ತಿಂಡಿ ಕೊಡಿ ಚಹಾ ಕುಡಿ ಹೋಗ್ತೇನೆ ಅಂತ ಅಳುತ್ತಾ ಹೋಗ್ತಾರೆ ಕೆಲವರು. ಹಾಗೆಲ್ಲ ಆಗಬಾರ್ದು, ಗೊತ್ತಾಯ್ತಾ ಅಲ್ವಾ? ಸ್ವಲ್ಪ ತರಬೇತಿ ಟ್ರೈನಿಂಗ್ ಕೊಡ್ತಾ ಇರಬೇಕು ನೀವೆಲ್ಲ ಮಕ್ಕಳಿಗೆ, ತಂದೆ ತಾಯಿಯವರು, ಗೊತ್ತಾಯ್ತಲ್ಲ? ಅದಕ್ಕೋಸ್ಕರ ಜೈನ ಧರ್ಮದಲ್ಲಿ ಈ 8 ಮೂಲ ಗುಣಗಳು ಅಂತ ಹೇಳಿದರೆ ಭಾಳ ದೊಡ್ಡ ಆತ್ಮನ ಆಸ್ತಿಗಳದು. ಅದರಲ್ಲಿ ನೀವು ಪಾಸ್ ಆದರೆ ಮತ್ತು ದೊಡ್ಡ ದೊಡ್ಡ ವ್ರತ ನಿಯಮವನ್ನು ಪಾಲಿಸಲಿಕ್ಕಾಗುತ್ತೆ. ಹೋಗೋಣ ಬಾರ ದೇವಗಿರಿ ಕ್ಷೇತ್ರಕ್ಕೆ ಹೋಗೋಣ, ಪಾರೀಶ್ವನಾಥನ ದರ್ಶನ ಮಾಡಿ ಶ್ರೀಪದುಮಾಂಬೆಗೆ ನಮಿಸೋಣ, ಶ್ರೀಪದುಮಾಂಬೆಗೆ ನಮಿಸೋಣ.
ಬಂಧುಗಳೇ, ಸಂಮೇದ ಶಿಖರ್ಜಿ ಅಯೋಧ್ಯ ಯಾತ್ರಾ ಪ್ರವಾಸ ದಿನಾಂಕ 3/10/2025 ಹೊರಟು ಬೆಂಗಳೂರಿನಿಂದ ವಾರಣಾಸಿ, ಸಂಮೇದ ಶಿಖರ್ಜಿ, ಮಂದಾರಗಿರಿ, ಚಂಪಾಪುರ್, ಪಾವಾಪುರಿ, ಗುಣವಾ, ಕುಂಡಲ್ಪುರ್, ರಾಜಗಿರಿ, ಅಯೋಧ್ಯ, ವಾರಣಾಸಿ ದಿನಾಂಕ 10/10/2025 ಬೆಂಗಳೂರಿಗೆ ತಲುಪುತ್ತೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶ್ರೀ ಸುವೀರ್ ಜೈನ್, ಶ್ರೀ ಪಾರ್ಶ್ವನಾಥ ಟೂರಿಸ್ಟ್, ತುಮಕೂರು. ಮೊಬೈಲ್ ನಂಬರ್ 18/3/2025 ಸುಮುಹೂರ್ತದಲ್ಲಿ ಮಾನಸ್ತಂಭೋಪರಿ ಶ್ರೀ ಜಿನಬಿಂಬ ಪ್ರತಿಷ್ಠಾಪನೆ, ಅಭಿಷೇಕ, ಶ್ರೀ ಪದ್ಮಾವತಿ ದೇವಿ ಪ್ರತಿಷ್ಠೆ, ಕಲಿಕುಂಡಲ ಯಂತ್ರಾರಾಧನೆ ನಡೆಯಿತು. ಅಂದಿನ ಪೂಜಾ ಕಾರ್ಯಕ್ರಮದಲ್ಲಿ ಕಾರ್ಕಳದ ಶ್ರೀಗಳವರೊಂದಿಗೆ ಸಿಂಹನಗದಿಯ ಪರಮಪೂಜ್ಯ ಸ್ವಸ್ತಿ ಶ್ರೀ ಲಕ್ಷ್ಮೀಸೇನ ಭಟ್ಟಾರಕಮ ಸ್ವಾಮೀಜಿಯವರು, ಪರಮಪೂಜ್ಯ ಸ್ವಸ್ತಿ ಶ್ರೀ ಭಾನುಕೀರ್ತಿ ಭಟ್ಟಾರಕಮ ಸ್ವಾಮೀಜಿಯವರು ಕಂಬದಹಳ್ಳಿ ಇವರುಗಳು ಕೂಡ ಪಾವನ ಸಾನ್ನಿಧ್ಯ ವಹಿಸಿದ್ದರು. ನಿಮ್ಮ ಸನ್ನಿಧಿಗೆ ಬಂದು ಭಕ್ತಿ ಭಾವವ ತೋರಿ ಇಂದು ಅಮ್ಮ ನಿಮ್ಮ ಸನ್ನಿಧಿಗೆ ಬಂದು ಭಕ್ತಿ ಭಾವವ ತೋರಿ ಇಂದು जलगन्धाक्षते सुमा चरुदीपधूपदिं जलगन्धाक्षते सुमा चरुदीपधूपदिं अष्टकवा ಮಾಡಿ ಶ್ರದ್ಧೆಯಿಂದ ಅಮ್ಮ ನಿಮ್ಮ ಸನ್ನಿಧಿಗೆ ಬಂದು ಭಕ್ತಿ ಭಾವವ ತೋರಿ ಇಂದು ಸನ್ನಿಧಿಗೆ ಬಂದು ಭಕ್ತಿ ಭಾವವ ತೋರಿ ಇಂದು
ಸ್ವರೂಪ ತೋರಿದಾತನೇ. ನಿನ್ನ ರೂಪ ದರ್ಶನದಿ ನನ್ನ ನಾನು ಅರಿತೆನು, ನಿನ್ನ ರೂಪ ದರ್ಶನದಿ ನನ್ನ ನಾನು ಅರಿತೆನು. ಶುದ್ಧಾತ್ಮ ರೂಪ ತೋರಿದಾತನೇ ದೇವ, ಮುಕ್ತಿ ಮಾರ್ಗ ತೋರಿದಾತನೇ. ಶ್ರೀ ಜಿನೇಂದ್ರನೇ ಅರಿಹಂತ ದೇವನೇ, ನಿಜ ಸ್ವರೂಪ ತೋರಿದಾತನೇ ದೇವಾ, ನಿಜ ಸ್ವರೂಪ ತೋರಿದಾತನೇ. ಉಪಕಾರವ ಹೇಗೆ ನಾನು ಭರಿಸಲಿ, ಹಿತ ಮಾರ್ಗವ ತೋರಿದಾತ ನಿನ್ನ ಹೇಗೆ ಭಜಿಸಲಿ, ಹಿತ ಮಾರ್ಗವ ತೋರಿದಾತ ನಿನ್ನ ಹೇಗೆ ಭಜಿಸಲಿ. ಜಲಗಂಧ ಅಕ್ಷತಾದಿ ನಿನ್ನ ಚರಣ ಪೂಜಿಪೆನು, ಭಾವಭಕ್ತಿಯಿಂದ ನಾನು ನಿನ್ನ ನಾಮ ಪಾಡುವೆನು, ಭಾವಭಕ್ತಿಯಿಂದ ನಾನು ನಿನ್ನ ನಾಮ ಪಾಡುವೆನು. ನಿನ್ನ ಸಮಾಜಿನ ನಾನಾಗುವೆ ದೇವ, ನಿನ್ನ ಸಮಾಜಿನ ನಾನಾಗುವೆ. ಶ್ರೀ ಜಿನೇಂದ್ರನೇ ಅರಿಹಂತ ದೇವನೇ, ನಿಜ ಸ್ವರೂಪ ತೋರಿದಾತನೇ ದೇವಾ, ನಿಜ ಸ್ವರೂಪ ತೋರಿದಾತನೇ. ರಾಗ ಒಂದೇ ನಿತ್ಯ ನಾನು ಭಜಿಸುವೆ, ತಂದೆ ತಾಯಿ ಬಂಧು ಮಿತ್ರ ನಿನ್ನಲ್ಲೇ ಕಾಣುವೆ, ತಂದೆ ತಾಯಿ ಬಂಧು ಮಿತ್ರ ನಿನ್ನಲ್ಲೇ ಕಾಣುವೆ. ಮೋಹಮಾಯೆ ನಶಿಸಲೆಂದು ನಿನ್ನ ನಾಮ ಸ್ತುತಿಸುವೆ, ನಿನ್ನ ಗುಣವು ಪ್ರಾಪ್ತವಾಗಲೆಂದು ನಾನು ನುತಿಸುವೆ, ನಿನ್ನ ಗುಣವು ಪ್ರಾಪ್ತವಾಗಲೆಂದು ನಾನು ನುತಿಸುವೆ. ಎನ್ನ ಪಾರುಗೊಳಿಸು ದೇವನೇ ಜಿನನೇ, ಎನ್ನ ಪಾರುಗೊಳಿಸು ದೇವನೇ. ಶ್ರೀ ಜಿನೇಂದ್ರನೇ ಅರಿಹಂತ ದೇವನೇ, ನಿಜ ಸ್ವರೂಪ ತೋರಿದಾತನೇ ದೇವಾ, ನಿಜ ಸ್ವರೂಪ ತೋರಿದಾತನೇ. ನಿನ್ನ ರೂಪ ದರ್ಶನದಿ ನನ್ನ ನಾನು ಅರಿತೆನು, ನಿನ್ನ ರೂಪ ದರ್ಶನದಿ ನನ್ನ ನಾನು ಅರಿತೆನು. ಶುದ್ಧಾತ್ಮ ರೂಪ ತೋರಿದಾತನೇ ದೇವ, ಮುಕ್ತಿ ಮಾರ್ಗ ತೋರಿದಾತನೇ. ಶ್ರೀ ಜಿನೇಂದ್ರನೇ ಅರಿಹಂತ ದೇವನೇ, ನಿಜ ಸ್ವರೂಪ ತೋರಿದಾತನೇ ದೇವಾ, ನಿಜ ಸ್ವರೂಪ ತೋರಿದಾತನೇ. ಅಂದಿನ ಸಭಾ ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಸ್ವಸ್ತಿಶ್ರೀ ಭಾನುಕೀರ್ತಿ ಭಟ್ಟಾರಕಮ್ಮ ಸ್ವಾಮೀಜಿಯವರು ಕಂಬದಹಳ್ಳಿ, ಸಮಿತಿ ಅಧ್ಯಕ್ಷರು ಮಾನ್ಯಸ್ತಂಭ ದಾನಿಗಳಾದ ಶ್ರೀಯುತ ಚಳ್ಳಕೆರೆ ಪಾರ್ಶ್ವನಾಥ್ ಜೈನ್, ಶ್ರೀಮತಿ ಜಿನಗಾನ ವಿಶಾರದೆ ಜಯಶ್ರೀ ಹೊರನಾಡೂರವರು, ಶ್ರೀಯುತ ಬ್ರಹ್ಮದೇವ್ ರವರು ಹಾಗೂ ಇನ್ನು ಅನೇಕ ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ತಮ್ಮ ಅಭೂತಪೂರ್ವ ಸೇವೆಯನ್ನು ಸಲ್ಲಿಸಿದ ಅನೇಕರಿಗೆ ಸನ್ಮಾನಿಸಲಾಯಿತು. ಹೀಗೆ ಈ ಪ್ರತಿಷ್ಠಾ ಮಹೋತ್ಸವವು ವೈಭವೋಪೇತವಾಗಿ ಜರುಗಿತು. ವೈಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ